ಹಾಯ್ ಇವರಿವನ್ ಕನ್ನಡದ ಮಾಣಿಕ್ಯ ಹೀರೋಯಿನ್ ಬಂದ್ಬಿಟ್ಟು ರಣ್ಯಾರಾವ್ ಅವರ ಪೊಲೀಸರು ಕೂಡ ಈ ಹಿಂದೆ ಅರೆಸ್ಟ್ ಕೂಡ ಮಾಡಿದ್ರು. ಅದನ್ನ ನ್ಯಾಯಾಲಯಕ್ಕೆ ಕಸ್ಟಡಿಯನ್ನು ಕೊಟ್ಟಿದ್ದಾರೆ. ಬರೋಬ್ಬರಿ 3 ದಿನ ಮಾನ್ಯ ನ್ಯಾಯಾಲಯ ಬಂದ್ಬಿಟ್ಟು ಕಸ್ಟಡಿ ಕೊಟ್ಟಿದೆ. ಈಕೆ ಮೇನ್ ಆರೋಪ ಏನಂದ್ರೆ ದುಬೈಯಿಂದ ಭಾರತಕ್ಕೆ ಕಳ್ಳ ಮಾರ್ಗದಲ್ಲಿ ಚಿನ್ನ ಸಾಗಾಣಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಬರೋಬ್ಬರಿ 6 ತಿಂಗಳಲ್ಲಿ ಬರೋಬ್ಬರಿ 27 ಬಾರಿ ಈಕೆ ದುಬೈಗೆ ಹಾರಾಟ ಮಾಡಿ ಅಲ್ಲಿನಿಂದ ಚಿನ್ನನ ಕದ್ದು ನಂತರ ಈಕೆ ಬಂದ್ಬಿಟ್ಟು ನೋಡೋದಾದ್ರೆ ಈಕೆ ಪೊಲೀಸ್ ಡೈರೆಕ್ಟರ್ ಅವರ ಮಗಳಾಗಿರ್ತಾಳೆ. ಈಕೆ ಬಂದ್ಬಿಟ್ಟು ಕನ್ನಡದಲ್ಲಿ ಮೇನ್ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾಳೆ. ಕನ್ನಡ ಸಿನಿಮಾ ಮಾಣಿಕ್ಯ, ಅದೇ ರೀತಿ ಪಟಾಕಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾಳೆ. ನಂತರ ಪೊಲೀಸರು ಕೂಡ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈಕೆ ತನ್ನ ಜಾಕೆಟ್ ಮುಖಾಂತರ ಹಾಕೊಂಡು ಕಾಲ್ ಹತ್ರ ಇದನ್ನ ಚಿನ್ನ ಸಿಸ್ಕೊಂಡು ಅದನ್ನ ಪ್ಲಾಸ್ಟರಿಂಗ್ ಮಾಡಿ ಬರ್ತಾ ಇದ್ಲು. ಈಕೆ ಬಂದ್ಬಿಟ್ಟು VIP ಟ್ರೀಟ್ಮೆಂಟ್ ಇರ್ತದೆ. ಈತ ತಂದೆ ಪೊಲೀಸ್ ಡೈರೆಕ್ಟರ್ ಆಗಿರ್ತಾರೆ. ಅದೇ ರೀತಿ ಈಕೆ ಒಬ್ಳು VIP ಆಗಿರ್ತಾಳೆ. ಆ ನಿಟ್ಟಿನಲ್ಲಿ ಇದನ್ನೇ ಉದ್ದೇಶ ಮಾಡ್ಕೊಂಡು ಮಾಡಿದ್ದಾಳೆ ಅಂತೇಳಿ ಮಾಹಿತಿ ಬರ್ತದೆ. ಕಳೆದ 3 ತಿಂಗಳಿಂದ ಬೇಜಾನ್ ಸಲ ಈ ರೀತಿ ದುಬೈಗೆ ಹೋಗಿ ಬಂದಿರೋದು ಬೆಳಕಿಗೆ ಬಂದಿದೆ. ನಂತರ ಪೊಲೀಸ್ ಅವರಿಗೆ ಮಾಹಿತಿ ಬಂದು ಚೆಕ್ ಮಾಡಿದಾಗ ಈ ರೀತಿ ಘಟನೆ ಬಂದ್ಬಿಟ್ಟು ಆಗಿದೆ. ಈಗ 3 ದಿನ ಈಕೆಯನ್ನು ಕೂಡ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇದು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.